ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಾಗಿಯೇ ಸೀಟನ್ನ ಬಿಟ್ಕೊಡ್ಬಿಡ್ತಾರೆ ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ದೊಡ್ಡ ಚರ್ಚೆಗೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೊಸ ಬಾಂಬ್ ಅನ್ನ ತೆಗೆಸಿದ್ದಾರೆ. ಸಿದ್ದರಾಮಯ್ಯನೇ ಸಿಎಂ ಬಿಟ್ಕೊಡ್ತಾರೆ, ಸಿಎಂ ಸೀಟನ್ನ ಸಿದ್ದರಾಮಯ್ಯವರೇ ಬಿಟ್ಕೊಡುವ ಮುಖಾಂತರ ಈಗ ಮತ್ತೆ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ ವೈಯಕ್ತಿಕ ಸಮಸ್ಯೆಗಳಿವೆ ಅಷ್ಟೇ ಅಲ್ಲ, ಸಿಎಂಗೆ ಆರೋಗ್ಯ ಸಮಸ್ಯೆಯೂ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ಕೇಳಿ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನೋಡಿ, ಈಗ ಹೊಸ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಇದೇ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯ ಅವರ ಬಣ, ಈಗ ಎರಡೂ ಬಣಗಳ ನಡುವೆ ಈಗ ಬಿಜೆಪಿ ಸೇರಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅವರೇ ಸ್ವತಃ ಬಿಟ್ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೋಡಿಮಠ ಶ್ರೀ ಅವರು ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಬಿಟ್ಕೊಡೋ ಸ್ವಲ್ಪ ಲೇಟು, ಅಷ್ಟು ಈಸಿಯಾಗಂತೂ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗತ್ತಂತ. ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಾಗಿಯೇ ಸೀಟನ್ನ ಬಿಟ್ಕೊಡ್ಬಿಡ್ತಾರೆ ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ದೊಡ್ಡ ಚರ್ಚೆಗೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೊಸ ಬಾಂಬ್ ಅನ್ನ ತೆಗೆಸಿದ್ದಾರೆ. ಸಿದ್ದರಾಮಯ್ಯನೇ ಸಿಎಂ ಬಿಟ್ಕೊಡ್ತಾರೆ, ಸಿಎಂ ಸೀಟನ್ನ ಸಿದ್ದರಾಮಯ್ಯವರೇ ಬಿಟ್ಕೊಡುವ ಮುಖಾಂತರ ಈಗ ಮತ್ತೆ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ ವೈಯಕ್ತಿಕ ಸಮಸ್ಯೆಗಳಿವೆ ಅಷ್ಟೇ ಅಲ್ಲ, ಸಿಎಂಗೆ ಆರೋಗ್ಯ ಸಮಸ್ಯೆಯೂ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ಕೇಳಿ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನೋಡಿ, ಈಗ ಹೊಸ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಇದೇ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯ ಅವರ ಬಣ, ಈಗ ಎರಡೂ ಬಣಗಳ ನಡುವೆ ಈಗ ಬಿಜೆಪಿ ಸೇರಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅವರೇ ಸ್ವತಃ ಬಿಟ್ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೋಡಿಮಠ ಶ್ರೀ ಅವರು ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಬಿಟ್ಕೊಡೋ ಸ್ವಲ್ಪ ಲೇಟು, ಅಷ್ಟು ಈಸಿಯಾಗಂತೂ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗತ್ತಂತ. ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಾಗಿಯೇ ಸೀಟನ್ನ ಬಿಟ್ಕೊಡ್ಬಿಡ್ತಾರೆ ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ದೊಡ್ಡ ಚರ್ಚೆಗೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೊಸ ಬಾಂಬ್ ಅನ್ನ ತೆಗೆಸಿದ್ದಾರೆ. ಸಿದ್ದರಾಮಯ್ಯನೇ ಸಿಎಂ ಬಿಟ್ಕೊಡ್ತಾರೆ, ಸಿಎಂ ಸೀಟನ್ನ ಸಿದ್ದರಾಮಯ್ಯವರೇ ಬಿಟ್ಕೊಡುವ ಮುಖಾಂತರ ಈಗ ಮತ್ತೆ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ ವೈಯಕ್ತಿಕ ಸಮಸ್ಯೆಗಳಿವೆ ಅಷ್ಟೇ ಅಲ್ಲ, ಸಿಎಂಗೆ ಆರೋಗ್ಯ ಸಮಸ್ಯೆಯೂ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ಕೇಳಿ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನೋಡಿ,
ಈಗ ಹೊಸ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಇದೇ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯ ಬಣ, ಈಗ ಎರಡೂ ಬಣಗಳ ನಡುವೆ ಈಗ ಬಿಜೆಪಿ ಸೇರಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅವರೇ ಸ್ವತಃ ಬಿಟ್ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೋಡಿಮಠ ಶ್ರೀ ಅವರು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಬಿಟ್ಕೊಡೋ ಸ್ವಲ್ಪ ಲೇಟು, ಅಷ್ಟು ಈಸಿಯಾಗಂತೂ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗತ್ತಂತ. ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಾಗಿಯೇ ಸೀಟನ್ನ ಬಿಟ್ಕೊಡ್ಬಿಡ್ತಾರೆ ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ದೊಡ್ಡ ಚರ್ಚೆಗೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೊಸ ಬಾಂಬ್ ಅನ್ನ ತೆಗೆಸಿದ್ದಾರೆ. ಸಿದ್ದರಾಮಯ್ಯನೇ ಸಿಎಂ ಬಿಟ್ಕೊಡ್ತಾರೆ, ಸಿಎಂ ಸೀಟನ್ನ ಸಿದ್ದರಾಮಯ್ಯವರೇ ಬಿಟ್ಕೊಡೋ ಮುಖಾಂತರ ಈಗ ಮತ್ತೆ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ ವೈಯಕ್ತಿಕ ಸಮಸ್ಯೆಗಳಿವೆ, ಅಷ್ಟೇ ಅಲ್ಲ ಸಿಎಂಗೆ ಆರೋಗ್ಯ ಸಮಸ್ಯೆಯೂ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ಕೇಳಿ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನೋಡಿ, ಈಗ ಹೊಸ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಇದೇ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯ ಬಣ, ಈಗ ಎರಡೂ ಬಣಗಳ ನಡುವೆ ಈಗ ಬಿಜೆಪಿ ಸೇರಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅವರೇ ಸ್ವತಃ ಬಿಟ್ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೋಡಿಮಠ ಶ್ರೀ ಅವರು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಬಿಟ್ಕೊಡೋ ಸ್ವಲ್ಪ ಲೇಟು, ಅಷ್ಟು ಈಸಿಯಾಗಂತೂ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗತ್ತಂತ. ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಾಗಿಯೇ ಸೀಟನ್ನ ಬಿಟ್ಕೊಡ್ಬಿಡ್ತಾರೆ ಅಂತ ಹೇಳಿಕೆಯನ್ನ ಕೊಡುವ ಮುಖಾಂತರ ದೊಡ್ಡ ಚರ್ಚೆಗೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೊಸ ಬಾಂಬ್ ಅನ್ನ ತೆಗೆಸಿದ್ದಾರೆ. ಸಿದ್ದರಾಮಯ್ಯನೇ ಸಿಎಂ ಬಿಟ್ಕೊಡ್ತಾರೆ, ಸಿಎಂ ಸೀಟನ್ನ ಸಿದ್ದರಾಮಯ್ಯವರೇ ಬಿಟ್ಕೊಡೋ ಮುಖಾಂತರ ಈಗ ಮತ್ತೆ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯವರಿಗೆ ವೈಯಕ್ತಿಕ ಸಮಸ್ಯೆಗಳಿವೆ, ಅಷ್ಟೇ ಅಲ್ಲ ಸಿಎಂಗೆ ಆರೋಗ್ಯ ಸಮಸ್ಯೆಯೂ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನು ಹೇಳಿದ್ದಾರೆ ಕೇಳಿ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನಾನು ಖುಷಿ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದರೂ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ನೋಡಿ, ಈಗ ಹೊಸ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಇದೇ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣ, ಸಿಎಂ ಸಿದ್ದರಾಮಯ್ಯ ಬಣ, ಈಗ ಎರಡೂ ಬಣಗಳ ನಡುವೆ ಈಗ ಬಿಜೆಪಿ ಸೇರಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅವರೇ ಸ್ವತಃ ಬಿಟ್ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೋಡಿಮಠ ಶ್ರೀ ಅವರು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಬಿಟ್ಕೊಡೋ ಸ್ವಲ್ಪ ಲೇಟು, ಅಷ್ಟು ಈಸಿಯಾಗಂತೂ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗತ್ತಂತ.